ಇವತ್ತು ಪಿಜ್ಜಾ ಮಾಡೋಣ ಅಂತ ಹೇಳ್ಬಿಟ್ಟು ಪಿಜ್ಜಾ ಬೇಸ್ ಮನೆಯಲ್ಲೇ ಇತ್ತು. ಹಾಗಾಗಿ ನಾನೇನು ಆಚೆಯಿಂದ ತರಕ್ಕೆ ಹೋಗಲಿಲ್ಲ. ನೀವೇನಾದರೂ ಒಂದು ಸತಿ ಈ ಪಿಜ್ಜಾನ ಮನೆಯಲ್ಲೇ ಟ್ರೈ ಮಾಡಿದ್ರು ಪದೇ ಪದೇ ಮಾಡ್ತೀರಂತಲೇ ಹೇಳ್ಬೋದು. ಹಾಗೆ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯಾದ ಈಸಿ ರೆಸಿಪೀಸ್ನ ನೋಡೋಕ್ಕೆ. ಮೊದಲಿಗೆ ಪಿಜ್ಜಾ ಬೇಸ್ ಮೇಲೆ ಪಿಜ್ಜಾ ಸಾಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಿಯೋನೀಸ್ ಟೊಮಾಟೊ ಸಾಸ್ನ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಹಾಕ್ಕೊಳ್ಳಿ. ಅದಾದಮೇಲೆ ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಇರುತ್ತೆ ನೋಡಿ ಅದನ್ನೆಲ್ಲನೂ ಹಾಕ್ಬೋದು. ಅದೇ ಹಾಕಬೇಕಂತ ಏನಿಲ್ಲ. ನಾನು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಮತ್ತು ಟೊಮೆಟೊ, ಬೇಬಿಕಾರ್ನ್ ಮತ್ತು ಸ್ವಲ್ಪ ಮೇಲ್ಗಡೆಯಿಂದ ಚೀಸು ಇಷ್ಟೇ ನಾನು ಹಾಕೋದು. ಹಾಗೆ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ನಾನೇನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಸ್ಪೈಸಿ ತಿಂತಾರೆ ನಮ್ಮ ಮನೇಲಿ, ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಮೇಲ್ಗಡೆಯಿಂದ ಸ್ವಲ್ಪ ಚಿಲ್ಲಿ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕ್ತಿದ್ದೀನಿ. ಅಂದರೆ ಖಾರ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ನಾನು ಹಾಕಿದಾಗ. ಈಗ ನೋಡಿ ನಾನು ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿರೋದು. ಈ ರೀತಿ ಎಲ್ಲ ವೆಜ್ಜಸ್ನೂ ಹಾಕಿ ಮೇಲ್ಗಡೆಯಿಂದ ಮೆಕ್ಕೆಜೋಳ ಇರುತ್ತಲ್ವ ಅದನ್ನು ಕೂಡ ನಾನು ಹಾಕಿಬಿಟ್ಟು ಈಗ ಇದಕ್ಕೆ ಇಷ್ಟೇ ನಾವು ಹಾಕೋದು, ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ಚೀಸ್ ಬರುತ್ತಲ್ವ ಕ್ಯೂಬು, ಆ ರೀತಿದು 2 ಕ್ಯೂಬ್ನ ತೊಗೊಂಡ್ಬಿಟ್ಟು ನಾನು ಅದನ್ನು ತುರಿದ್ಬಿಟ್ಟು ಈ ರೀತಿ ಮೇಲ್ಗಡೆಯಿಂದ ಫುಲ್ಲು ಚೀಸ್ ಹಾಕ್ಬಿಡೋದು. ಹಾಕ್ಬಿಟ್ಟು ಇದನ್ನು ಓವನಲ್ಲಿ ಒಂದು 10 ನಿಮಿಷ ಇಟ್ಬಿಟ್ರೆ ನಮ್ಮ ಪಿಜ್ಜಾ ರೆಡಿ ಆಗುತ್ತೆ. ಓವನ್ ಇಲ್ಲಪ್ಪ ಅಂತಂದರೆ ನೀವೇನೋ ಮಾಡಬೇಕು, ಒಂದು ಕಡಾಯಲ್ಲಿ ಒಂದು ಲೋಟದಷ್ಟು ಚಿಕ್ಕ ಲೋಟದಷ್ಟು ನೀರು ಇಟ್ಬಿಟ್ಟು ಇದನ್ನು ಒಂದು ಬೌಲ್ ಹಾಕಿ ಇಟ್ಟು ಮಾಡಿದರೆ ಇನ್ನೂ ಸಖತ್ತಾಗುತ್ತೆ. ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಬೇಗ ತಿಂದ್ಬಿಡಬೇಕು ಅಂತ ಹೇಳ್ಬಿಟ್ಟು ನಾವು ಚಪಾತಿ ಬೇಯಿಸ್ತೀವಲ್ವ ಆ ಹಂಚು ಮೇಲೇ ಇಟ್ಟು ಬೇಯಿಸಿದ್ದೆ. ಚೀಸ್ ನಿಮಗೆ ಮೆಲ್ಟ್ ಆಗಿರೋದು ಅಷ್ಟು ಕಾಣ್ತಿಲ್ಲ, ಬಟ್ ನಾವು ತಿನ್ನೋಕರ ಪೂರ್ತಿ ಮೆಲ್ಟ್ ಆಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿ ನಮ್ಮ ಪಿಜ್ಜಾ ಮನೆಯಲ್ಲೇ ರೆಡಿ ಆಗೋಯ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್